ಮನೆಯಲ್ಲಿ ಇರುವಂತಹ ಈ ಎರಡು ವಸ್ತುಗಳನ್ನ ಉಪಯೋಗಿಸಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮನೆಯಲ್ಲೇ ತಯಾರಿಸ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಈ ಎರಡು ವಸ್ತುಗಳನ್ನ ಹಾಕಿದರೆ ನಾವು ತಿಂಗಳುಗಟ್ಟಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಉಪಯೋಗಿಸ್ಕೋಬೋದು. ಹಾಗೆಯೇ ಈ ಎರಡು ವಸ್ತುಗಳನ್ನ ನಾವು ಉಪಯೋಗಿಸಿ ಬೆಳ್ಳುಳ್ಳಿನ ಸುಲಭವಾಗಿ ಹೇಗೆ ಬಿಡಿಸ್ಬೋದು, ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸಿ ನಾವು ಮನೆಯಲ್ಲಿ ಇಟ್ಕೋಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮನೆಯಲ್ಲಿಯೇ ಯಾವುದೇ ಕೆಮಿಕಲ್ನ ಉಪಯೋಗಿಸದಲೇ ಮನೆಯಲ್ಲಿರುವಂತಹ ವಸ್ತುಗಳನ್ನ ಉಪಯೋಗಿಸಿ ಕೆಜಿಗಟ್ಟಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ಮಾಡೋದು, ಹಾಗೆ ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಸುಲಭವಾಗಿ ಹೇಗೆ ಬಿಡಿಸೋದು, ಮತ್ತು ಕೆಜಿಗಟ್ಟಲೆ ನಾವು ತಿಂಗಳುಗಟ್ಟಲೆ ನಾವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನು ನಾವು ಮಾಡಿ ಇಟ್ಕೊಂಡು ಹೇಗೆ ಉಪಯೋಗಿಸ್ಬೋದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾವು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮನೆಯಲ್ಲಿಯೇ ನ್ಯಾಚುರಲ್ ಆಗಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕಂದ್ರೂ ಕೂಡ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅಡುಗೆಗೆ ಉಪಯೋಗಿಸ್ಕೋಬೋದು. ಮತ್ತು ಬೆಳ್ಳುಳ್ಳಿ ಇಲ್ದಲೇ ನಾವು ಯಾವುದೇ ಥರದ ಅಡುಗೆಯನ್ನು ನಾವು ಮಾಡೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ ಕೂಡ ನಾವು ಬೆಳ್ಳುಳ್ಳಿನ ಉಪಯೋಗಿಸ್ತಾನೆ ಇರ್ತೀವಿ. ಸುಲಭವಾಗಿ ಬೆಳ್ಳುಳ್ಳಿನ ಕೆಜಿಗಟ್ಟಲೆ ನಾವು ಹೇಗೆ ಬಿಡಿಸಿ ನಾವು ಫ್ರಿಡ್ಜ್ ಒಳಗಡೆ ಇಟ್ಕೊಂಡು ನಮಗೆ ಬೇಕಂದ ಆವಾಗ ನಾವು ಬೆಳ್ಳುಳ್ಳಿನ ನಾವು ಅಡುಗೆಗೆ ಉಪಯೋಗಿಸ್ಕೋಬೋದು ಅಂತ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಒಂದು 3/4 kg ಆಗೋವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ತುಂಬ ಸುಲಭವಾಗಿ ಬಿಡಿಸ್ಬೋದು. ಅಂದರೆ ಇವಾಗ ಮನೆಯಲ್ಲಿ ಕೆಲಸ ಮಾಡೋ, ಹೊರಗಡೆ ಕೆಲಸ ಮಾಡೋರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಬೆಳ್ಳುಳ್ಳಿ ಬಿಡಿಸೋದೇ ಒಂದು ದೊಡ್ಡ ಕೆಲಸ ಆಗಿರ್ತದೆ. ಹಾಗಾಗಿ ಇಲ್ಲಿ ಟೈಮ್ ಇರೋ ಅಂಥವ್ರು ನಾನು ಸ್ವಲ್ಪ ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ಟೈಮ್ ಇಲ್ಲ ಕೆಲಸಕ್ಕೆ ಹೋಗೋ ಅಂಥವ್ರು ಅನ್ನೋದಾದರೆ ನಾನು ಇವಾಗ ಇಲ್ಲಿ ಒಂದು ಅರ್ಧ kg ಬೆಳ್ಳುಳ್ಳಿಗೆ 1 ಸ್ಪೂನ್ ಆಗೋವಷ್ಟು ಎಣ್ಣೆ, ಹಾಗೆ 1 ಚಮಚ ಆಗೋವಷ್ಟು ನಾನಿಲ್ಲಿ ಪೌಡ್ರ್ ಉಪ್ಪನ್ನು ತಗೊಂಡಿದ್ದೀನಿ. ಉಪ್ಪಿನ ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು 1 ಗಂಟೆವರೆಗೂ ನಾವಿಲ್ಲಿ ಬಿಸಿಲಲ್ಲಿ ಇಡಬೇಕು. 1 ಗಂಟೆಯ ನಂತರ ನಾವು ಅದನ್ನು ತೊಗೋಬೇಕು. 1 ಗಂಟೆ ಬಿಸಿಲಲ್ಲಿ ಇಟ್ಟರೆ ಇದರೊಳಗಡೆ ಇರುವಂತಹ ಸಿಪ್ಪೆ ಎಲ್ಲ ಏನಾಗುತ್ತೆ, ಬೇಗ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೇ ಸಾಕು, ಆ ಬೆಳ್ಳುಳ್ಳಿ ಏನಿದೆಯೋ ಅದೆಲ್ಲ ಬಿಟ್ಕೊಳ್ಳುತ್ತೆ. ಆ ಸಿಪ್ಪೆ ಎಲ್ಲ ಬೇಗ ಬಿಟ್ಕೊಳ್ಳುತ್ತೆ. ನೀವು ಸುಲಭವಾಗಿ ಎಷ್ಟು ಬೇಕು ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸಿ ನೀವು ಫ್ರಿಡ್ಜ್ ಒಳಗಡೆ ಶೇಖರಣೆ ಮಾಡಿ ಇಟ್ಕೋಬೋದು. ಬೇಕಂದಾಗ ನೀವು ಉಪಯೋಗಿಸ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡೋದಕ್ಕೆ ನಿಮಗೆ ತುಂಬ ಸುಲಭವಾಗಿ ನಾವು ಬೆಳ್ಳುಳ್ಳಿನ ಸುಲಭವಾಗಿ ಸಿಪ್ಪೆಯನ್ನು ತೆಗಿಬೋದು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಈ ಎರಡು ವಸ್ತುಗಳನ್ನ, ಉಪ್ಪು ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ 1 ಗಂಟೆಗಳ ಕಾಲ ಬಿಸಿಲಲ್ಲಿ ಇಟ್ಟರೆ ಸಾಕು. ನೀವು ನೋಡ್ತಾ ಇರ್ಬೋದು, ನಾನು ತೆಗಿತಾ ಇದ್ದೀನಿ. ಸುಲಭವಾಗಿ ಕೈ ಅಂದರೆ ಸಾಕು, ಆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಒಂದು ಸೈಡ್ಗೆ ಹೋಗಿ ಆ ಬೆಳ್ಳುಳ್ಳಿ ಎಲ್ಲ ಆಚೆ ಬಂದುಬಿಡುತ್ತೆ. ಈಗ ಸುಲಭವಾಗಿ ನಾವು ಕೆಜಿಗಟ್ಟಲೆ ನಾವು ಬೆಳ್ಳುಳ್ಳಿನ ಬಿಡಿಸಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾವು ಮಾಡಿ ಇಟ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮಾಡುವಾಗ ಬೆಳ್ಳುಳ್ಳಿ ಜಾಸ್ತಿ ಇರಬೇಕಾಗುತ್ತೆ, ಹಾಗೆ ಶುಂಠಿ ಕಮ್ಮಿ ಇರಬೇಕಾಗುತ್ತೆ. ಬೆಳ್ಳುಳ್ಳಿ 1 kg ಇದ್ದರೆ ಶುಂಠಿ ಅರ್ಧ kg ತೊಗೋಬೇಕಾಗುತ್ತೆ. ನಾನಿಲ್ಲಿ 3/4 kg ಆಗೋವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 350 ಗ್ರಾಮ್ ಅಷ್ಟು ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ. ಶುಂಠಿನ ಚೆನ್ನಾಗಿ ನೀರಲ್ಲಿ, ಮಣ್ಣಿರುತ್ತೆ ಹಾಗಾಗಿ ನೀರಲ್ಲಿ ಚೆನ್ನಾಗಿ ಅದನ್ನು ತೊಳ್ಕೊಂಡಿದ್ದೀನಿ. ಒಂದು 10 ನಿಮಿಷ ಅದನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ. ನಂತರ ನಾನು ಒಂದು ಚಾಕುವಿನ ಸಹಾಯದಿಂದ ಆ ಶುಂಠಿಯ ಮೇಲ್ಗಡೆ ಇರುವ ಸಿಪ್ಪೆ ಎಲ್ಲನೂ ನೀಟಾಗಿ ಇದನ್ನು ತೊಳೆದು ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇರುವಂತಹ ಶುಂಠಿ ಎಲ್ಲನೂ ಸಿಪ್ಪೆ ತೆಗೆದು ಇವಾಗ ನೀಟಾಗಿ ಕ್ಲೀನಾಗಿ ಅದನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಚಿಕ್ಕದಾಗಿ ಪೀಸಾಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕಟ್ ಮಾಡ್ಕೊಂಡ್ಮೇಲೆ ನಾನು ಇದು ನೀರಲ್ಲೇ ನೆನೆ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಇದನ್ನು ಮನೆ ಒಳಗಡೆ ನೆರಳಲ್ಲೇ ಸ್ವಲ್ಪ ಹೊತ್ತು ನಾವು 1 ಗಂಟೆ ಅದನ್ನು ಒಣಗಾಕ್ಬೋದು. ಫ್ಯಾನ್ ಕೆಳಗಡೆ ಆದ್ರೂ ಸರಿ. ಇಲ್ಲ ಅಂದರೆ ನಾನಿಲ್ಲಿ ಒಂದು ಒಣ ಬಟ್ಟೆ ತೊಗೊಂಡು ಏನು ಶುಂಠಿ ಇದೆಯೋ ಅದನ್ನಲ್ಲಿರುವಂತಹ ನೀರಿನ ಅಂಶವೆಲ್ಲನೂ ನಾನು ತೆಗಿತಾ ಇದ್ದೀನಿ. ನೀವು ಈ ಥರನಾದರೂ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಇವಾಗ ನಾವು 1 kg ಬೆಳ್ಳುಳ್ಳಿ ತೊಗೊಂಬಂದಿದ್ದೀವಿ ಅಂದರೆ ಅದರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ಸ್ವಲ್ಪನ ನಾವು ಅಡುಗೆಗೆ ಅಂತ ಉಪಯೋಗಿಸ್ಕೊಳ್ಳೋಕೆ ಇಟ್ಕೊಂಡಿರ್ತೀವಿ. ನಾವು kgನ ಅಳತೆ ತೊಗೊಂಡ್ರೂ ಆಗುತ್ತೆ. ಇಲ್ಲ ಅಂದರೆ ನಾನಿಲ್ಲಿ 1 ಬೇಸಿನ್ ಆಗೋವಷ್ಟು ಬೆಳ್ಳುಳ್ಳಿನ ತುಂಬ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಆಗೋವಷ್ಟು ಶುಂಠಿನ ತೊಗೊಂಡಿದ್ದೀನಿ. ನೀವು ಈ ಅಳತೆಲಾದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೋದು.
ಕೆ ಜಿಯಲ್ಲಿ ತೊಗೊಂಡು ಅರ್ಧ ಕೆ ಜಿ ಅಥವಾ 1 ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಶುಂಠಿ ಮಾಡಿಕೊಂಡ್ರೂ ಆಗುತ್ತೆ. ಅಥವಾ ಒಂದು ಬೇಸಿನು ಬೆಳ್ಳುಳ್ಳಿ ತೊಗೊಂಡು ಅರ್ಧ ಬೇಸಿನು ಶುಂಠಿ ತೊಗೊಂಡು ಆ ಅಳತೆನಲ್ಲಾದ್ರೂ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡುವಾಗ ಮುಖ್ಯವಾಗಿ ಶುಂಠಿಯಲ್ಲಿ ನೀರಿನಂಶ ಇರಲ್ಲ, ನಾರಿನಂಶ ಜಾಸ್ತಿ ಇರುತ್ತೆ. ಬೆಳ್ಳುಳ್ಳಿಯಲ್ಲಿ ನೀರಿನಂಶ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಈಕ್ವಲ್ ಆಗಿ ಅರ್ಧ ಅರ್ಧ ಹಾಕ್ಕೊಂಡು ಅದರಲ್ಲಿ ಇವಾಗ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಕೆ ಜಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ತಾ ಇರೋದ್ರಿಂದ ಎಲ್ಲದಕ್ಕೂ ಸೇರಿಸಿ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ. ಮೇಯ್ನಾಗಿ ಈ 2 ವಸ್ತುಗಳನ್ನ ಸೇರಿಸೋದ್ರಿಂದ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಿಂಗಳುಗಟ್ಟಲೆ ನಾವು ಮನೆಯಲ್ಲೇ ಮಾಡಿ ಯಾವುದೇ ಕೆಮಿಕಲ್ನ ಉಪಯೋಗಿಸದೇ ನಾವು ತಿಂಗಳುಗಟ್ಟಲೆ ಹಾಗೆ ಕೆ ಜಿಗಟ್ಟಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮನೆಯಲ್ಲಿ ಮಾಡಿಟ್ಕೋಬೋದು. ಇವಾಗ ಎಲ್ಲದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಈಕ್ವಲ್ ಆಗಿ ಜಾರ್ಗೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾರ್ಗೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡಾಯಿತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಗೆ ಅರಿಶಿಣದ ಪುಡಿ ಎಲ್ಲದು ಈಕ್ವಲ್ ಆಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬುವಾಗ ಯಾವುದೇ ಥರದ ನೀರನ್ನು ಉಪಯೋಗಿಸಬಾರ್ದು. ಹಾಗೆ ನಾವು ಉಪಯೋಗಿಸುವಂಥ ಯಾವುದೇ ವಸ್ತುಗಳಲ್ಲೂ ಕೂಡ ನೀರಿಲ್ಲದೆ ಹಾಗೆ ನಾವು ನೋಡ್ಕೋಬೇಕು. ನೀರಿನ ಅಂಶ ಇದ್ದರೆ ಅದು ಬೇಗ ಕೆಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಈಗ ನಾನಿಲ್ಲಿ ಒಂದು ಗಾಜಿನ ಕಂಟೈನರ್ನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಪ್ಲಾಸ್ಟಿಕ್ ಕಂಟೈನರ್ ಇದ್ರೂ ಕೂಡ ಅದರಲ್ಲಿ ತುಂಬಿಟ್ಕೋಬಹುದು. ಗಾಜಿನ ಕಂಟೈನರ್ ಇರೋದ್ರಿಂದ ತುಂಬ ದಿನ ಚೆನ್ನಾಗಿ ಅದು ಕೆಡದಲ್ಲೇ ಇರುತ್ತೆ ಅನ್ನೋದಕ್ಕೋಸ್ಕರ ಗಾಜಿನ ಕಂಟೈನರ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಇದು ಇಲ್ಲ ಅನ್ನೋದಾದರೆ ನಾವು ಪ್ಲಾಸ್ಟಿಕ್ ಕಂಟೈನರಲ್ಲಿ ಉಪಯೋಗಿಸ್ಕೋಬೋದು. ಇದನ್ನು ತುಂಬ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಆಯಿತು. ಇವಾಗ ಇದನ್ನು ಒಂದು ಟೈಟಾಗಿ ಮುಚ್ಚಳ ಇರುವಂತಹ ಒಂದು ಕಂಟೈನರಲ್ಲಿ ತುಂಬಿ ನಾವು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಫ್ರಿಡ್ಜಲ್ಲಿ ಇಡೋದ್ರಿಂದ ನೀವು ಎಷ್ಟು ದಿನಗಳ ಕಾಲನಾದ್ರೂ ಅದನ್ನು ಉಪಯೋಗಿಸ್ಕೋಬೋದು. ಉಪಯೋಗಿಸುವಾಗ ಯಾವುದೇ ಥರದ ನೀರು ಬೀಳ್ದಲೇ ಇರೋ ಥರ ನಾವು ನೋಡ್ಕೋಬೇಕು. ಹಾಗೆ ಕೈಯಲ್ಲಿ ಅದನ್ನು ತಗೋಬಾರ್ದು. ಸ್ಪೂನಿನ ಸಹಾಯದಿಂದ ತೆಗೆದು ನಾವು ಉಪಯೋಗಿಸ್ಕೋಬೇಕು. ಹಾಗೆ ಉಪಯೋಗಿಸಿದ ನಂತರ ಒಂದು ಮುಚ್ಚಳವನ್ನು ಟೈಟಾಗಿ ಮುಚ್ಚಿ ನಾವು ಅದು ಫ್ರಿಡ್ಜ್ ಒಳಗಡೆ ಇಟ್ಕೋಬೋದು. ಈ ಥರ ನಾವು ಈ 2 ವಸ್ತುಗಳು ಉಪ್ಪು ಮತ್ತು ಅರಿಶಿಣದ ಪುಡಿಯನ್ನು ನಾವು ಉಪಯೋಗಿಸಿ ಕೆ ಜಿಗಟ್ಟಲೆ ಹಾಗೆ ತಿಂಗಳುಗಟ್ಟಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡಿ ನಾವು ಇಟ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ಮನೆಯಲ್ಲಿಯೇ ಈ ಕೆ ಜಿಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸ್ಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೆಮಿಕಲ್ ಇಲ್ದಲೇ ನಾವು ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೆ ಜಿಗಟ್ಟಲೆ ಹಾಗೆ ತಿಂಗಳುಗಟ್ಟಲೆ ನಾವು ಮಾಡಿ ಇಟ್ಕೊಂಡು ಮನೆಯಲ್ಲಿ ನಾವು ಉಪಯೋಗಿಸ್ಬೋದು ಅಂತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.